ಸೂಪರ್ ನೇಗ್ಲು, 3 ಹಲ್ ಕಲ್ಟಿವೇಟ್ರು, ಲೆವೆಲರ್, 4 ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಈಗ ನೀವು ಇದನ್ನ ಈಗ ನೇಗ್ಲು ನೀವೇನು ಬೆಳೆಗೆ ಯೂಸ್ ಮಾಡ್ಬೇಕಂತ ಇದ್ದೀರಾ? ಜೋಳದಲ್ಲಿ ಮುಂದೆ ಸರ್. ಜೋಳದಲ್ಲಿ ಮಣ್ಣು ಸಾಲ ಎಷ್ಟು ಕೊಟ್ಟಿದ್ದೀರಾ? ಅದೇ ಇಷ್ಟಿರುತ್ತೆ ಸರ್. ಇಷ್ಟಿರುತ್ತೆ ಅಂದ್ರೆ ಇದರಿಂದನೂ ಮಣ್ಣು ಏರಿಸ್ಬೋದು, ಇಲ್ಲ ಅದರಿಂದನೂ ಮಣ್ಣು ಏರಿಸ್ಬೋದು. ಅದು ಪೇಪರ್ ಇದೆಯಲ್ಲ, ಅದು ಕರೆಕ್ಟ್ ಆಗಿ ಸೆಂಟ್ರ್ ಇಟ್ರೆ ಇದ್ರದ್ದು ಏನು ಬಿಡ್ತಿ ಇದೆಯಲ್ಲ, ಇದು 6 ಇಂಚ್ ಇರುತ್ತೆ. ಆಯ್ತಾ? ನಿಮ್ದು ಸಾಲು 1.5 ಅಡಿ 1 ಅಡಿ ಬಿಟ್ಟಿದ್ರೆ ಆ ಪೇಪರ್ ನೇಗ್ಲು ಹಾಕಿದ್ರೆ ಮಣ್ಣು ಹಿಂಗೆ ಇದು ಸ್ಟ್ರೈಟ್ ಆಗಿ ಹೋಗುತ್ತೆ, ಮಣ್ಣು ಆ ಕಡೆ ಈ ಕಡೆ ಸರಿಸುತ್ತೆ. ಅದನ್ನು ಮಾಡ್ಬೋದು, ಅದರಲ್ಲೂ ಮಾಡ್ಬೋದು, ಇದರಲ್ಲೂ ಮಾಡ್ಬೋದು. ಇದು ಒಂದ್ ಸೈಡ್ ಇಕ್ಕಿರೋದು ನಾವು ಜೋಳ, ಇದು ಈ ತರ ತಿರ್ಸ್ಬಿಟ್ರೆ ಈ ಕಡೆ ಇಕ್ಕಿರ್ತೀವಿ ಮಾಡಿ ಇದೆಯಲ್ಲ, ಇದು ಹಿಂಗ್ ಹಿಡಿದು ಆ ಕಡೆ ಹೇಳಿ, ಆ ಕಡೆ ಹಾ ಮಾಡಿ. ಅವಾಗ ಏನಾಯ್ತು, ಈ ಮಣ್ಣೆಲ್ಲ ಆ ಕಡೆ ಬೀಳುತ್ತೆ, ಕ್ರಾಸ್ ಆಗಿ ಒಂದ್ ಕಡೆ ಬೀಳುತ್ತೆ. ಇದು ಯಾವಾಗ ಮಾಡ್ಬೇಕು ಅಂದ್ರೆ ನಿಮ್ದು ಸಾಲು ದೊಡ್ಡದಿದ್ದಾಗ, ಚಿಕ್ಕದಿದ್ದಾಗ ಸೆಂಟ್ರಿಗೆ ಇದ್ರೆ 2 ಕಡೆ ಹೋಗ್ಬಿಡುತ್ತೆ. ಒಂದೇ ಸೈಡ್ ಮಣ್ಣು ಕಟ್ಟೋದಿರಲ್ಲ ಅಲ್ವಾ, 2 ಸೈಡ್ ಕಟ್ಟೋದಿರುತ್ತೆ. ಸೊ ಇದನ್ನ ಈ ತರನು ಬಳಸ್ಕೋಬಹುದು. ಅದ್ರಲ್ಲೇ ಇದರಲ್ಲಿ ಕಡ್ತು ಬಿಡ್ತು ಐತೆ. ಆಮೇಲೆ ನೀವು ಹೋಗೋದ್ ಸಾಲು ಬೇರೆ, ಮಣ್ಣು ಏರ್ಸೋ ಸಾಲು ಬೇರೆ ಇತ್ತು ಅಂದ್ರೆ ಇಲ್ಲಿ ಇನ್ನೊಂದಿದೆ, ಈ ತರ ಮಾಡುದು. ಈ ಕಡೆ ಇವಾಗ ನಿಮ್ದು ಹೋಗ್ತಾ ಇರೋ ಸಾಲು ಬೇರೆ, ಮಣ್ಣು ಕೆದ್ರು ಸಾಲು ಬೇರೆ. ಆ ತರ ಮಣ್ಣು ಆ ಕಡೆ ಹಾಕೋಬಹುದು, ಇಲ್ಲ ಈ ಕಡೆನೂ ಹಾಕೋಬಹುದು. ಯಾವ ತರ ಬೇಕಾದ್ರೂ ನೀವು ಮಾಡ್ಕೋಬಹುದು. ಈಸಿ ಇದೆ ಆಪರೇಷನ್. ಪೆಟ್ರೋಲು ಬರುತ್ತೆ, ಡೀಸೆಲ್ ಬರುತ್ತೆ. ನಿಮ್ಗೆ ಡೀಸೆಲ್ ಬೇಕು ಅಂತಂದ್ರೆ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್. ನಿಮ್ಗೆ ಯಾವ್ದು ಇರುತ್ತೆ ಬಾಳ್ಕೆ ಜಾಸ್ತಿ ಬರುತ್ತೆ ಸರ್? ಇವಾಗ ಡೀಸೆಲ್ ಇಂಜನ್ ಬಂದ್ಬಿಟ್ಟು ಮೈಲೇಜ್ 1 ಲೀಟ್ರು ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ 2 ಅವರ್ ಮೇಲೆ ಬರುತ್ತೆ. ಪೆಟ್ರೋಲ್ ಹಾಕಿದ್ರೆ 1 ಲೀಟರ್ ಮೇಲೆ ಬರುತ್ತೆ. ಇವಾಗ ನಾವು ಜಾಸ್ತಿ ಎಕ್ಸ್ಲೇಟರ್ ಬುರ್ಬುರ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಮೈಲೇಜ್ ಕಮ್ಮಿ. ಸೊ ಡೀಸೆಲ್ ಇಂಜನ್ ಅಲ್ಲಿ ನಿಮ್ಗೆ ಪವರ್ ಜಾಸ್ತಿ ಬರುತ್ತೆ, ನಿಮ್ಗೆ ಕೆಲಸ ಚೆನ್ನಾಗಿರುತ್ತೆ. ಡೀಸೆಲ್ ಇಂಜನ್ ಯಾವಾಗಲೂ ಪವರ್ ಜಾಸ್ತಿ.